शम्भो शङ्कर नमः शिवाय। शम्भो शङ्कर नमः शिवाय। साम्ब सदाशिव नमः शिवाय। साम्ब सदाशिव नमः शिवाय। ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಬ್ರಹ್ಮಭಕ್ತರೊಡನೆ ಭಾಗ 1 ಎಂಬ 6ನೇ ಅಧ್ಯಾಯ ಇಂದಿನಿಂದ ಆರಂಭ. 28 ಅಕ್ಟೋಬರ್ 1882 ಆಶ್ವಿಜ ಕೃಷ್ಣ ಬಿದಿಗೆ ಶನಿವಾರ. ಬ್ರಾಹ್ಮ ಸಮಾಜದ ಶಾಣಾಸ್ಮಿಕ ಮಹೋತ್ಸವ. ಶರತ್ಕಾಲದಲ್ಲಿ ಒಮ್ಮೆ, ವಸಂತ ಕಾಲದಲ್ಲಿ ಒಮ್ಮೆ ಕಲ್ಕತ್ತಕ್ಕೆ 3 ಮೈಲಿ ಉತ್ತರದಲ್ಲಿರುವ ಸಿಂತಿಯಲ್ಲಿ ವೇಣಿ ಮಾಧವ ಪಾಲನ ಸುಂದರವಾದ ಉದ್ಯಾನದಲ್ಲಿ ನಡೆದುಕೊಂಡು ಬರುತ್ತಿದೆ. ಇಂದು ಶರತ್ಕಾಲದ ಮಹೋತ್ಸವ. ಇಲ್ಲಿನ ಉದ್ಯಾನ ಗೃಹ ನಿರ್ಜನ ಪ್ರದೇಶದಲ್ಲಿದೆ. ಧ್ಯಾನಕ್ಕೆ ಒಳ್ಳೆ ಜಾಗ. ಹೂವಿನಿಂದ ತುಂಬಿದ್ದ ಗಿಡಗಳು, ಕೊಳಗಳು, ಹುಲ್ಲು ಮೈದಾನ, ಲತಾಗೃಹಗಳು ಇವೆಲ್ಲ ಉದ್ಯಾನವನಕ್ಕೆ ಹೆಚ್ಚು ಶೋಭೆಯನ್ನು ಕೊಟ್ಟಿವೆ. ಈಗ ತಾನೇ ಸೂರ್ಯ ಮುಳುಗುತ್ತಿದ್ದಾನೆ. ಪಶ್ಚಿಮ ದಿಗಂತದ ಮುಗಿಲು ಕೆಂಬಣ್ಣ ದುಡಿಗೆ ಉಡುತ್ತಿದೆ. ಪರಮಹಂಸರು ಇನ್ನೇನು ಇಲ್ಲಿಗೆ ಬರಲಿದ್ದಾರೆ. ಅನೇಕ ಬ್ರಹ್ಮಭಕ್ತರು ಇಂದಿನ ಬೆಳಗಿನ ಉಪಾಸನೆಗೆ ಇಲ್ಲಿಗೆ ಬಂದು ಸೇರಿಬಿಟ್ಟಿದ್ದಾರೆ. ಸಾಯಂಕಾಲದ ಹೊತ್ತಿಗೆ ಕಲ್ಕತ್ತಾದಿಂದ ಮತ್ತು ಸಿಂತಿಯ ಸುತ್ತಮುತ್ತಲ ಗ್ರಾಮಗಳಿಂದ ಇನ್ನೂ ಅನೇಕರು ಬಂದು ಕೂಡಿದರು. ಪರಮಹಂಸರು ಬಹಳವಾಗಿ ಪ್ರೀತಿಸುತ್ತಿದ್ದ ಶಿವನಾಥ ಶಾಸ್ತ್ರಿಯೂ ಇಲ್ಲಿಗೆ ಬಂದಿದ್ದಾನೆ. ಎಲ್ಲರೂ ಪರಮಹಂಸರ ಬರುವಿಕೆಯನ್ನು ಎದುರು ನೋಡುತ್ತಾ ಕುಳಿತಿದ್ದಾರೆ. ಪರಮಹಂಸರನ್ನು ಮತ್ತು ಇನ್ನು ಕೆಲವು ಭಕ್ತರನ್ನು ಕರೆತರುತ್ತಿದ್ದ ಗಾಡಿ ಉದ್ಯಾನ ಗೃಹವನ್ನು ಸಮೀಪಿಸಿದೊಡನೆಯೇ ಇಡೀ ಸಭೆಯ ಎದ್ದು ನಿಂತು ಅವರಿಗೆ ಸುಸ್ವಾಗತವನ್ನಿತ್ತಿತು. ನಾಟಕ ಶಾಲೆಯಲ್ಲಿ ಪರದೆ ಮೇಲಕ್ಕೆ ಹೋದೊಡನೆಯೇ ಯಾವ ರೀತಿಯಾದ ಶಾಂತಿಯನ್ನು ಕಾಣಬಹುದೋ ಅದೇ ರೀತಿಯಾದ ಶಾಂತಿ ತತ್ಕ್ಷಣವೇ ನೆಲೆಗೊಂಡಿತು. ಇದುವರೆವಿಗೆ ಪರಸ್ಪರ ಮಾತುಕತೆಗಳನ್ನಾಡುತ್ತಿದ್ದವರೆಲ್ಲ ಪರಮಹಂಸರ ಸೌಮ್ಯ ಮುಖದ ಕಡೆಗೆ ದಿಟ್ಟಿಸಿ ನೋಡುತ್ತಾ ಅವರ ಬಾಯಿಂದ ಬೀಳುವ ಅಮೃತವಾಣಿಯನ್ನು ಒಂದೂ ತಪ್ಪದಂತೆ ಕೇಳಲೋಸುಗ ಅತ್ಯಂತ ಕಾತರರಾಗಿ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಶಿವನಾಥನೇ ಮೊದಲಾದ ಭಕ್ತ ಸಮುದಾಯವನ್ನು ದೃಷ್ಟಿಸಿ, ಓಹೋ, ಶಿವನಾಥ ಬಂದು ಬಿಟ್ಟಿದ್ದಾನೆ ನೋಡಿ, ನೀವೆಲ್ಲರೂ ಭಕ್ತರು, ನಿಮ್ಮನ್ನು ನೋಡಿ ನನಗೆ ಬಹಳ ಆನಂದ ಆಗುತ್ತಿದೆ. ಗಾಂಜಾಕೋರನಿಗೆ ಇನ್ನೊಬ್ಬ ಗಾಂಜಾಕೋರನನ್ನು ಕಂಡರೆ ಬಹಳ ಆನಂದ. ಅನೇಕ ವೇಳೆ ಆನಂದೋತ್ಕರ್ಷದಿಂದ ಒಬ್ಬರನ್ನೊಬ್ಬರು ಆಲಿಂಗನ ಕೂಡ ಮಾಡಿಕೊಂಡು ಬಿಡುತ್ತಾರೆ. ಶಿವನಾಥ ಮತ್ತು ಭಕ್ತರೆಲ್ಲರೂ ಗಹಗಹಿಸಿ ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಅನೇಕರು ದಕ್ಷಿಣೇಶ್ವರ ದೇವಾಲಯಕ್ಕೆ ಬರುತ್ತಾರೆ. ಅವರಲ್ಲಿ ಕೆಲವರಿಗೆ ಭಗವಂತನ ಕಡೆ ಮನಸ್ಸಿಲ್ಲದಿರುವುದಾಗಿ ಕಂಡುಬಂದರೆ ನಾನು ಹೇಳುತ್ತೇನೆ, ನೀವು ಅಲ್ಲಿ ಎಲ್ಲಾದರೂ ಸ್ವಲ್ಪ ಹೊತ್ತು ಕುಳಿತುಕೊಂಡಿರಿ. ಇನ್ನು ಕೆಲವು ವೇಳೆ ಹೇಳುತ್ತೇನೆ, ಹೋಗಿ ಇಲ್ಲಿರುವ ಕಟ್ಟಡಗಳನ್ನೆಲ್ಲ ನೋಡಿಕೊಂಡು ಬನ್ನಿ, ಹೋಗಿ. ನಗು. ಕೆಲವು ಕೆಲಸಕ್ಕೆ ಬಾರದವರೂ ಭಕ್ತರೊಡನೆ ಬರುತ್ತಾರೆ. ಅವರಿಗೆ ವಿಷಯಾಸಕ್ತಿ ಅಧಿಕ. ಭಗವಂತನ ಮಾತುಕತೆ ರುಚಿಸುವುದಿಲ್ಲ. ಭಕ್ತರು ನನ್ನೊಡನೆ ಬಹಳ ಹೊತ್ತಿನವರೆವಿಗೂ ಭಗವಂತನ ಮಾತುಕತೆ ಆಡುತ್ತಾ ಕುಳಿತುಕೊಂಡಿರುವುದರಿಂದ ವಿಷಯಾಸಕ್ತರಿಗೆ ಬೇಜಾರು ಹಿಡಿದು ಸುಮ್ಮನೆ ಮೈ ಮುರಿಯುತ್ತಿರುತ್ತಾರೆ. ಅವರು ಭಕ್ತರ ಕಿವಿಯಲ್ಲಿ ಆಗಾಗ ಪಿಸುಗುಟ್ಟುತ್ತಿರುತ್ತಾರೆ, ಯಾವಾಗ ಹೋಗೋಣ, ಯಾವಾಗ ಹೋಗೋಣ. ಅವರು ಹೇಳುತ್ತಾರೆ, ಇನ್ನು ಸ್ವಲ್ಪ ಹೊತ್ತು ತಾಳಿ, ಅನಂತರ ಹೋಗೋಣ. ಆಗ ಅವರು ಬೇಸರಗೊಂಡು ಹೇಳುತ್ತಾರೆ, ಹಾಗಾದರೆ ನೀವು ಮಾತುಕತೆ ಆಡಿಕೊಂಡು ಬನ್ನಿ, ನಾವು ಹೋಗಿ ದೋಣಿಯಲ್ಲಿ ಕುಳಿತಿರುತ್ತೇವೆ. ಎಲ್ಲರೂ ನಗುತ್ತಾರೆ. ಜೈ ರಾಮಕೃಷ್ಣ. ಬಾ ಶ್ರೀ ಗುರುದೇವನೇ ಬಾ, ಬಾ